ಕಾರಣ ಏನೇ ಇರ್ಲಿ ನಿವಾರಣೆಗೆ ಇರೋದು ಒಂದೇ ಅಮೃತನೋನಿ ಗ್ಯಾಸ್ಟ್ರಿನ್. ಸೆಡೆಂಟ್ರಿ ಲೈಫು, ಎಕ್ಸಸೈಸ್ ಅನ್ನೋದು ಕಡಿಮೆ ಆಗ್ತಾ ಇದೆ, ಹೊರಗಡೆ ಊಟ ಅನ್ನೋದು ಜಾಸ್ತಿ, ಸ್ಯಾಚುರೇಟೆಡ್ ಫ್ಯಾಟ್ಸು, ಹೈ ಅಮೌಂಟ್ ಆಫ್ ಕ್ಯಾಲರೀಸು, ಫ್ಯಾಟಿ ಫುಡ್ಸ್ ಎಲ್ಲ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಇನ್ನು ವೆಯ್ಟ್ ಜಾಸ್ತಿ ಆಗ್ತಾ ಇದ್ದಂಗೆ, ಈಗ ಯಾರಿಗಾದರೂ ಸ್ವಲ್ಪ ಬೊಜ್ಜು ಅಥವಾ ವೆಯ್ಟ್ ಜಾಸ್ತಿ ಇರುತ್ತೋ ಅವ್ರಿಗೂ ಒಂದು ರಿಸ್ಕ್ ಫ್ಯಾಕ್ಟರ್ ಗಾಲ್ ಸ್ಟೋನ್ಸ್ ಡೆವಲಪ್ಮೆಂಟ್ಗೆ. ಗಾಲ್ ಬ್ಲಾಡರು ಯಾವಾಗ ಅದು ಸರಿಯಾಗಿ ಹಿಂಡಿ ಬೈಲ್ನೆಲ್ಲ ಪುಷ್ ಮಾಡ್ದೇನೆ ಸ್ವಲ್ಪ ಅದರಲ್ಲಿ ಏನೋ ಒಂದು ಸೋಮಾರಿತನ, ಲೇಸಿನೆಸ್ ಇಂದ ಅದು ಓವರ್ ಕಾನ್ಸಂಟ್ರೇಟ್ ಆಗಿ ಈ ಮರಳು ಥರ ಆಗಿ ಸ್ಟೋನ್ ಆಗ್ತಾ ಇರುತ್ತೆ. ಕೆಲವರಿಗೆ ಅದು ಒಂದು ಸಾಸಿವೆ ಕಾಳು ಸೈಜಲ್ಲಿ ಇರುತ್ತೆ, ಇನ್ನು ಕೆಲವರಿಗೆ ಇಷ್ಟು ದಪ್ಪ ಕಲ್ಲಿನ ಸೈಜಲ್ಲೇ ಇರುತ್ತೆ. ಸೊ ಈ ಸಿವಿಯರ್ ಪೇಯ್ನ್ ಅನ್ನೋದು ಅದು ವೆರಿ ಟಿಪಿಕಲ್ ಆಫ್ ಕೆಲವು ಟೈಮು ರಾತ್ರಿ 2 ಗಂಟೆ 3 ಗಂಟೆಯಿಂದ ಮಲಗಿರೋ ಮನುಷ್ಯನ ಎಬ್ಸುತ್ತದು, ಅಷ್ಟು ಸಿವಿಯರಿಟಿ ಇರುತ್ತೆ ಪೇಯ್ನ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ನಾನು ಅಪೇಕ್ಷಾ ಜೈನ್. ಯಾವ ರೀತಿ ಕಿಡ್ನಿ ಸ್ಟೋನ್ಗಳು ಇತ್ತೀಚೆಗೆ ಕಾಮನ್ ಆಗಿದೆಯೋ ಅದೇ ರೀತಿ ಗಾಲ್ ಬ್ಲಾಡರ್ ಸ್ಟೋನ್ ಅಥವಾ ಪಿತ್ತಕೋಶದಲ್ಲಿ ಕಲ್ಲುಗಳು ಕಾಣಿಸ್ಕೊಳ್ಳೋದು ಕೂಡ ಕಾಮನ್ ಆಗಿದೆ. ಹಾಗಿದ್ರೆ ಯಾವ ಕಾರಣಗಳಿಂದ ಈ ಗಾಲ್ ಬ್ಲಾಡರ್ ಸ್ಟೋನ್ಸ್ ಕಾಣಿಸ್ಕೊಳ್ಳುತ್ತೆ, ಹೇಗೆ ಇದನ್ನ ಪ್ರಿವೆಂಟ್ ಮಾಡೋದು, ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿದೆ, ಇದೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಯೋಗಾನಂದ ರೆಡ್ಡಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಮಸ್ಕಾರ. ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಹೇಳಿದ್ರೆ ಏನು, ಯಾವುದನ್ನ ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಕರಿತೀವಿ? ಸೊ ಗಾಲ್ ಬ್ಲಾಡರ್ ಅಂದರೆ ನಮ್ಮ ಪಿತ್ತಕೋಶ. ಇದು ಈ ರೈಟ್ ಸೈಡ್ ನಮ್ಮ ಲಿವರ್ಗೆ ಅಟ್ಯಾಚ್ ಆದಂಗೆ ಇರುತ್ತೆ. ಇದರ ಫಂಕ್ಷನ್ ಏನು? ಈಗ ಲಿವರಲ್ಲಿ ನಮ್ಮ ಈ ಪಿತ್ತದ ರಸ, ಬೈಲ್ ಜ್ಯೂಸು ಉತ್ಪತ್ತಿ ಆಗುತ್ತೆ. ಗಾಲ್ ಬ್ಲಾಡರು ಅದರಲ್ಲಿ ಒಂದು 80 ml ಅಷ್ಟು ಒಂದು ಪಿತ್ತದ ರಸನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ನಾವು ಊಟ ಮಾಡಿದ ಮೇಲೆ ನಮ್ಮ ಬ್ರೈನು ಗಾಲ್ ಬ್ಲಾಡರ್ಗೆ ಸಿಗ್ನಲ್ ಕೊಡುತ್ತೆ. ಅದು ಕಾನ್ಸಂಟ್ರೇಟ್ ಆಗಿ ಆ ಬೈಲ್ ಯಾವಾಗ ಗಾಲ್ ಬ್ಲಾಡರ್ ಕೂತಿರುತ್ತೋ ಅದನ್ನು ಗಾಲ್ ಬ್ಲಾಡರ್ ಎಂಟಿ ಮಾಡಲಿ ಅಂತ ಸಿಗ್ನಲ್ ಬರುತ್ತೆ ಬ್ರೈನಿಂದ. ಸೊ ಆ ಗಾಲ್ ಬ್ಲಾಡರ್ ಹಿಂಗೆ ಹಿಂಡಿ ಅದರಲ್ಲಿರೋ ಪಿತ್ತದ ರಸನೆಲ್ಲ ಎಂಟಿ ಮಾಡಿ ಅದು ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಅದು ಅದರ ಫಂಕ್ಷನ್ನು. ಕೆಲವರಿಗೆ ಈ ಬೈಲ್ ಅನ್ನೋದು, ಈ ಪಿತ್ತದ ರಸ ಗಾಲ್ ಬ್ಲಾಡರಲ್ಲಿ ಒಂಥರ ಓವರ್ ಕಾನ್ಸಂಟ್ರೇಟ್ ಆಗಿ ಅದು ಸ್ಲೋ ಆಗಿ ಮರಳು ಥರ, ಈ ಸ್ಯಾಂಡ್ ಸ್ಲಡ್ಜ್ ಅಂತೀವಿ ನಮ್ಮ ಮೆಡಿಕಲ್ ಟರ್ಮಿನಾಲಜಿಲಿ, ಆ ಥರ ಶುರು ಆಗುತ್ತೆ. ಅದೇ ಒಂದು ಮರಳು ಗಟ್ಟಿಯಾಗಿ ಕಲ್ಲಿನ ಫಾರ್ಮಲ್ಲಿ ಶೇಪ್ ತಗೊಳುತ್ತೆ. ಕೆಲವರಿಗೆ ಅದು ಒಂದು ಸಾಸಿವೆ ಕಾಳು ಸೈಜಲ್ಲಿರುತ್ತೆ, ಇನ್ನು ಕೆಲವರಿಗೆ ಇಷ್ಟು ದಪ್ಪ ಕಲ್ಲಿನ ಸೈಜಲ್ಲೇ ಇರುತ್ತೆ. ಕೆಲವರಿಗೆ 1-2 ಇರುತ್ತೆ, ಇನ್ನು ಕೆಲವರಿಗೆ 100 ಇರುತ್ತೆ. ಸೊ ಅದು ಎಲ್ಲ ಥರ ಒಂದು ಏಜ್ ಗ್ರೂಪಲ್ಲೂ ನಾವು ನೋಡ್ತೀವಿ. ಇತ್ತೀಚೆಗೆ ಮಕ್ಕಳಲ್ಲೂ ನೋಡ್ತಾ ಇದ್ದೀವಿ ನಾವು. ಓಕೆ, ಇನ್ನು ಯಾವ ಕಾರಣಗಳಿಂದ ಗಾಲ್ ಬ್ಲಾಡರ್ನಲ್ಲಿ ಸ್ಟೋನ್ಸ್ ಫಾರ್ಮ್ ಆಗುತ್ತೆ? ಸೊ ನಾನು ಮೆಡಿಕಲ್ ಕಾಲೇಜಲ್ಲಿ ಓದಬೇಕಾದ್ರೆ ಈ ಫೀಮೇಲ್ ಇನ್ನರ್ 40s ಹೂ ಇಸ್ ಫ್ಯಾಟ್ ಅಂತ ನಾವು ಓದ್ತಾ ಇದ್ವಿ. ಬಟ್ ಅದು ಈಗ ಟ್ರೂ ಅಲ್ಲ. ಯಾಕಂದರೆ ಈಗ ನಾವು ಗಾಲ್ ಬ್ಲಾಡರ್ ಸ್ಟೋನ್ಸನ್ನು ನಾನು ಹೇಳ್ದಂಗೆ ಚಿಕ್ಕ ಮಕ್ಕಳಲ್ಲೂ, ಈಗ ನಾವು ನನ್ನ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಎಷ್ಟೊಂದು ಜನ 20 ವರ್ಷ 30 ವರ್ಷದವ್ರಿಗೆಲ್ಲ ಗಾಲ್ ಬ್ಲಾಡರ್ ಸ್ಟೋನ್ಸು ನಾವು ನೋಡ್ತಾ ಇದ್ದೀವಿ ಈಗ ರಿಪೀಟೆಡ್ ಆಗಿ. ಸೊ ಯಾವ ಕಾರಣದಿಂದ ಆಗುತ್ತೆ ಇದು ಅಂದರೆ, ಒಂದು ನಮ್ಮ ಈ ಲಿವರಲ್ಲಿ ಬರೋ ಈ ಪಿತ್ತದ ರಸ, ಬೈಲ್ ಏನಿರುತ್ತೆ ಅದರಲ್ಲಿ ಕೊಲೆಸ್ಟ್ರಾಲ್ ಅನ್ನೋದು ಜಾಸ್ತಿ ಇದ್ದಾಗ, ಆಮೇಲೆ ಈ ಗಾಲ್ ಬ್ಲಾಡರು ಯಾವಾಗ ಅದು ಸರಿಯಾಗಿ ಹಿಂಡಿ ಬೈಲ್ನೆಲ್ಲ ಪುಷ್ ಮಾಡ್ದೇನೆ ಸ್ವಲ್ಪ ಅದರಲ್ಲಿ ಏನೋ ಒಂದು ಸೋಮಾರಿತನ, ಲೇಸಿನೆಸ್ಸಿಂದ ಅದು ಕೆಲವೊಂದಷ್ಟು ಬೈಲ್ನ ಅಲ್ಲೇ ಇಟ್ಕೊಂಡಿರುತ್ತೆ. ಅದು ಓವರ್ ಕಾನ್ಸಂಟ್ರೇಟ್ ಆಗಿ ಈ ಮರಳು ಥರ ಆಗಿ ಸ್ಟೋನ್ ಆಗ್ತಾ ಇರುತ್ತೆ. ಇನ್ನು ಕೆಲವರಿಗೆ ಅವ್ರಿಗೇನೋ ಒಂದು ಹೆಲ್ತ್ ಕಂಡೀಷನ್ ಇರುತ್ತೆ, ಹಿಮೋಲಿಟಿಕ್ ಅನಿಮಿಯಾ, ಹಿಮೋಲಿಸಿಸ್ ಅಂತೀವಿ. ಅಂದರೆ ನಮ್ಮ ರಕ್ತದಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಅಂತಿರುತ್ತೆ, ಅದು ಎಕ್ಸಸ್ ಆಗಿ ಬ್ರೇಕ್ ಡೌನ್ ಆಗಿ ಅದರಿಂದನೂ ಸ್ಟೋನ್ಸ್ ಆಗುತ್ತೆ. ಬಟ್ ಇದು ಹೆಂಗಸರಿಗೆ ಅಂತಲ್ಲ, ಗಂಡಸರಿಗಾಗುತ್ತೆ. ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದು ಇರುತ್ತೆ. ಒಂದು 40 ವರ್ಷದ ದಾಟಿದ ಮೇಲೆ ಎವ್ರಿ 10 ವರ್ಷ ಅವರಿಗೆ ರಿಸ್ಕ್ ಫ್ಯಾಕ್ಟರ್ ಅನ್ನೋದು ಎಲ್ಲರಿಗೂ ಇರುತ್ತದು. ಬಟ್ ಈಗ ನಾವು ನಮ್ಮ ಹಾಸ್ಪಿಟ್ಲಲ್ಲೇ ರೀಸೆಂಟ್ಲಾಗಿ ಒಂದು 12 ವರ್ಷದ ಮಗು, 15 ವರ್ಷದ ಮಗು, ಇವರಿಗೆಲ್ಲ ನೋಡ್ತಾ ಇದ್ದೀವಿ ಗಾಲ್ ಸ್ಟೋನ್ಸ್. ಇನ್ನು ವೆಯ್ಟ್ ಜಾಸ್ತಿ ಆಗ್ತಾ ಇದ್ದಂಗೆ, ಈಗ ಯಾರಿಗಾದರೂ ಸ್ವಲ್ಪ ಬೊಜ್ಜು ಅಥವಾ ವೆಯ್ಟ್ ಜಾಸ್ತಿ ಇರುತ್ತೋ ಅವ್ರಿಗೂ ಒಂದು ರಿಸ್ಕ್ ಫ್ಯಾಕ್ಟರ್ ಗಾಲ್ ಸ್ಟೋನ್ಸ್ ಡೆವಲಪ್ಮೆಂಟ್ಗೆ. ಗರ್ಭಿಣಿಯರಿಗೆ ಎಸ್ಪೆಷಲಿ ಲೇಟರ್ ಪಾರ್ಟ್ ಆಫ್ ದ ಪ್ರೆಗ್ನೆನ್ಸಿಯಲ್ಲಿ ಅವರಿಗೆ ಹಾರ್ಮೋನಲ್ ಎಫೆಕ್ಟಿಂದನೂ ಗಾಲ್ ಬ್ಲಾಡರ್ ಸ್ಟೋನ್ಸು ಡೆವಲಪ್ ಆಗುತ್ತೆ. ಯಾರಿಗೆ ಸ್ವಲ್ಪ ಎಕ್ಸಸೈಸ್ ಅನ್ನೋದು ತುಂಬ ಕಡಿಮೆ ಇರುತ್ತೆ ಅಥವಾ ಹೊರಗಡೆ ಫುಡ್ಸು, ಈ ಆಯಿಲಿ ಫ್ರೈಡ್ ಐಟಮ್ಸು, ಹೈ ಅಮೌಂಟ್ ಆಫ್ ಸ್ಯಾಚುರೇಟೆಡ್ ಫ್ಯಾಟ್ಸು, ಎಣ್ಣೆಯಲ್ಲಿ ಹುರಿದಿರೋ ಅಂತ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿರ್ತಾರೋ ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಗಾಲ್ ಬ್ಲಾಡರ್ ಸ್ಟೋನ್ಸ್ಗೆ. ಕೆಲವರು ತುಂಬ ವೆಯ್ಟ್ ಲಾಸ್ ಬೇಗ ಆಗಬೇಕು, ಒಂದು 2 ತಿಂಗಳಲ್ಲೇ ಒಂದು 15 kg ವೆಯ್ಟ್ ಲಾಸ್ ಆಗಬೇಕಂತೇಳಿ ಯಾವ್ಯಾವುದೋ ಡಯೆಟ್ಗೆಲ್ಲ ಹೋಗಿ ತುಂಬ ಕ್ಯಾಲರಿ ರಿಸ್ಟ್ರಿಕ್ಷನ್ ಇಟ್ಟು ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್ ಆಗಿಬಿಡ್ತಾರೆ 1-2 ತಿಂಗಳಲ್ಲಿ. ಆ ಥರ ರ್ಯಾಪಿಡ್ ವೆಯ್ಟ್ ಲಾಸ್ ಆದ್ರೂ ಅದರಿಂದನೂ ಗಾಲ್ ಬ್ಲಾಡರ್ ಸ್ಟೋನ್ಸು ಡೆವಲಪ್ಮೆಂಟು ಆಗೋ ಚಾನ್ಸಸ್ ಇರುತ್ತೆ.
ಇನ್ನು Okay. ಕೆಲವರು ಶುಗರ್ ಇರುವಂಥ ಪೇಷಂಟ್ಸ್ ಅವ್ರಿಗೂ ಅದು ಒಂದು ರಿಸ್ಕ್ ಫ್ಯಾಕ್ಟರು. ಈ ಟ್ರೈಗ್ಲಿಸರೈಡ್ಸ್ ಅಂತೀವಿ, ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ, ಹ್ಮ್. ಅದು ಇದ್ದವ್ರಿಗೂ ಈ ಗಾಲ್ ಬ್ಲಾಡರ್ ಸ್ಟೋನ್ಸ್ ಅನ್ನೋದು ಒಂದು ರಿಸ್ಕ್ ಫ್ಯಾಕ್ಟರ್. ಸೊ ಈ ಥರ ನಾನಾ ಕಾರಣಗಳಿರುತ್ತೆ. ಅಮೃತೋನಿಕ್ ಗ್ಯಾಸ್ಟ್ರಿನ್ ಅಜೀರ್ಣ, ಅಸಿಡಿಟಿ, ಗ್ಯಾಸ್ ಟ್ರಬಲ್ ಈ ಎಲ್ಲಾ ಪ್ರಾಬ್ಲಮ್ ದೂರ ಮಾಡುತ್ತೆ. ಕಾರಣ ಏನೇ ಇರ್ಲಿ, ನಿವಾರಣೆಗೆ ಇರೋದು ಒಂದೇ, ಅಮೃತೋನಿಕ್ ಗ್ಯಾಸ್ಟ್ರಿನ್. Okay. ಇನ್ನು ಗಾಲ್ ಬ್ಲಾಡರ್ ಸ್ಟೋನ್ಸ್ ಸಿಂಪ್ಟಮ್ಸ್ ಯಾವ ತರ ಇರುತ್ತೆ? ನಮ್ಗೆ ಹೇಗೆ ಗೊತ್ತಾಗುತ್ತೆ ನಮ್ಮ ಬಾಡಿಲಿ ಗಾಲ್ ಬ್ಲಾಡರ್ ಸ್ಟೋನ್ಸ್ ಫಾರ್ಮ್ ಆಗಿದೆ ಅಂತ? ಈಗ ಎಷ್ಟೊಂದು ಜನ ನಾನು ನೋಡೋ ಅಂಥ ಪೇಷಂಟ್ಸ್ ಅಂದರೆ, ಸರ್ ನಾನು ಯಾವುದೋ ಹೆಲ್ತ್ ಚೆಕಪ್ ಅಂತ ಸ್ಕ್ಯಾನ್ ಮಾಡಿಸಿದ್ದೆ ಅಥವಾ ಯಾವುದೋ ಒಂದು ಗೈನಕಾಲಜಿ ರೀಸನ್ಗೋಸ್ಕರ ಸ್ಕ್ಯಾನ್ ಮಾಡಿಸ್ಕೊಂಡಿದ್ದೆ, ಅದರಲ್ಲಿ ನನಗೆ ಈ ಗಾಲ್ ಬ್ಲಾಡರಲ್ಲಿ ಸ್ಟೋನ್ ಇದೆ ಅಂತ ಹೇಳಿದ್ದಾರೆ, ಇದಕ್ಕೆ ಏನು ಮಾಡಬೇಕು ಅಂತ ಬರ್ತಾರೆ. ಫಸ್ಟ್ ಕ್ವಶನ್ ಕೇಳೋದು, ನಿಮಗೆ ಹೊಟ್ಟೆ ನೋವು ಏನಾದರೂ ಬರ್ತಾ ಇದೆಯಾ? ನೋವು ಏನೂ ಇಲ್ಲ ಅಂದಾಗ ಅದಕ್ಕೆ ನಾವೇನು ಮಾಡೋದಿಲ್ಲ. ಸೊ ಮೆಜಾರಿಟಿ ಆಫ್ ದ ಗಾಲ್ ಬ್ಲಾಡರ್ ಸ್ಟೋನ್ಸು ಅವರಿಗೆ ತೊಂದರೆ ಕೊಡ್ತಾ ಇರಲ್ಲ, ಸೈಲೆಂಟ್ ಅಂತೀವಿ. ಅಂದರೆ ಅದರಿಂದ ಅವ್ರಿಗೇನು ಸಿಂಪ್ಟಮ್ಸ್ ಇರೋದಿಲ್ಲ. Okay. ಏನೋ ಒಂದು ಯಾವುದೋ ಒಂದು ಕಾರಣದಿಂದ ಅಲ್ಟ್ರಾಸೌಂಡ್ ಆಗಿರುತ್ತೆ, ಅದರಲ್ಲಿ ಡಿಟೆಕ್ಟ್ ಆಗಿರುತ್ತೆ. ಹ್ಮ್. ಸೊ ಮೋಸ್ಟ್ ಪೀಪಲ್ ನಮಗೆ ಬರೋವಂಥವ್ರು ಯೂಶಲಿ ಆ ಥರದ್ದು ಇದನ್ನು ಆ ಥರ ಒಂದು ಇನ್ಸಿಡೆಂಟಲ್ ಫೈಂಡಿಂಗ್ ಅಂತೀವಿ, ಏನು ಬೈ ಚಾನ್ಸು ಕಾಣಿಸ್ಕೊಂಡಿರುತ್ತೆ. ಬಟ್ ಕೆಲವರಿಗೆ ಅದು ಸಿಂಪ್ಟಮ್ಸ್ ಕೊಡುತ್ತೆ. ಯಾವ ಥರ ಬಂದರೆ ತುಂಬ ತೀವ್ರವಾಗಿ ಸಡನ್ ಆನ್ಸೆಟ್ ಆಫ್ ಸಿವಿಯರ್ ಪೈನು ಕೆಲವು ಟೈಮ್ ನಮಗೆ ತಡ್ಕೊಳ್ಳೋಕ್ಕಾಗಲ್ಲ, ಅಷ್ಟು ನೋವು ಬರುತ್ತೆ. Okay. ಇಲ್ಲಿ ಮೇಲ್ ಹೊಟ್ಟೆಯಲ್ಲಿ ಅದು ಬಂದು ಹಿಂಭಾಗ ಬೆನ್ನಿಗೆ ಹೋಗುತ್ತೆ ನೋವು. ಕೆಲವು ಟೈಮ್ ರೈಟ್ ಸೈಡ್ ಇರುತ್ತೆ, ಅದು ಒಂಥರ ಹಿಂಗೆ ಮಲ್ಕೊಬೇಕು ಅಥವಾ ಅಷ್ಟು ಪೈನ್ ಬರುತ್ತೆ. ಕೆಲವು ಟೈಮು ಈ ಪಿತ್ತ ಜ್ಯೂಸ್ನ ವಾಮಿಟ್ ಮಾಡ್ಕೊತಾರೆ. ಎಷ್ಟೊಂದು ಸರಿ ಹಾಸ್ಪಿಟ್ಲ್ಗೆ ಅವರು ಬಂದು ಡಾಕ್ಟ್ರನ್ನ ಭೇಟಿ ಆಗೋಷ್ಟೊತ್ತಿಗೆ ಆ ಪೈನ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಈ Okay. ಪಿತ್ತಕೋಶದಲ್ಲಿರೋ ಕಲ್ಲು ಆಚೆ ಬರೋಕ್ಕೆ ನೋಡ್ತಾ ಇರುತ್ತೆ, ಅದರದ್ದು ಎಕ್ಸಿಟ್ ಏನಿರುತ್ತೆ ಅದು ಸಣ್ಣಕ್ಕಿರುತ್ತೆ, ಅಲ್ಲಿ ಸ್ಟೋನ್ ಸ್ಟಕ್ ಆಗುತ್ತೆ. Okay. ಗಾಲ್ ಬ್ಲಾಡರ್ ಒಂದು ಬಲೂನ್ ಥರ, ಅದು ಬೈಲ್ನ ಪುಷ್ ಮಾಡೋಕೆ ಹೋಗುತ್ತೆ, ಆಗೋದಿಲ್ಲ, ಊದ್ಕೊಳ್ಳುತ್ತೆ, ಅದು ಸ್ಟ್ರೆಚ್ ಆಗುತ್ತೆ. ಆ ಸ್ಟ್ರೆಚ್ ಆದಾಗ ಆ ಥರ ಪೇಯ್ನ್ ಒಂದು ಕೊಡುತ್ತೆ ಸಿವಿಯರ್ ಆಗಿ. ಸೊ ಈ ಸಿವಿಯರ್ ಪೇಯ್ನ್ ಅನ್ನೋದು ಅದು ವೆರಿ ಟಿಪಿಕಲ್ ಆಫ್ ಕೆಲವು ಟೈಮು ರಾತ್ರಿ 2 ಗಂಟೆ 3 ಗಂಟೆಯಿಂದ ಮಲಗಿರೋ ಮನುಷ್ಯನ ಎಬ್ಸುತ್ತದು, ಅಷ್ಟು ಸಿವಿಯರಿಟಿ ಇರುತ್ತೆ. ಯಾವ ರೀತಿ ನಮಗೆ ಕಿಡ್ನಿ ಸ್ಟೋನ್ ಆದಾಗ ಪೇನ್ ಕರೆಕ್ಟ್. ಸೊ ಕಾಣಿಸ್ಕೊಳ್ಳುತ್ತೆ ಅದೇ ಕೆಲವು ತರ. ಟೈಮ್ ಇದು ಕಿಡ್ನಿ ಸ್ಟೋನ್ಗಿಂತ ವರ್ಸ್ ಇದು, ಅದು ಅಷ್ಟು Okay. ಪೇಯ್ನ್ ಬರುತ್ತೆ ಇದು ಬಂದರೆ. ಸೊ ಇನ್ನು ಕೆಲವರಿಗೆ ಅದು ಸ್ಟೋನ್ ಅನ್ನೋದು ಕೆಲವು ಟೈಮ್ ಜಾರಿ ಬೈಲ್ ಡಕ್ಟ್ ಅಂತ ಒಂದು ಟ್ಯೂಬಲ್ಲಿ ಬಿದ್ದಾಗ ಈ ಬೈಲ್ ಅನ್ನೋದೇ ಹೋಗದೆ ಹೋದರೆ ಜಾಂಡೀಸ್ ಆಗಿಬಿಡುತ್ತೆ, ಹ್ಮ್, ಹ್ಮ್, ಅದರಿಂದ ಹ್ಮ್. ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವರಿಗೆ ಈ ಪ್ಯಾಂಕ್ರಿಯಟೈಟಿಸ್ ಅಂತೀವಿ, ಅಂದರೆ ಈ ನಮ್ಮ ಹೊಟ್ಟೆ ಹಿಂಭಾಗ ಪ್ಯಾಂಕ್ರಿಯಾಸ್ ಇರುತ್ತೆ, ಈ ಸ್ಟೋನ್ ಏನಾದರೂ ಸ್ಟಕ್ ಆಗಿ ಪ್ಯಾಂಕ್ರಿಯಾಸ್ನೆಲ್ಲ ಸ್ವಲ್ಪ ಇರಿಟೇಟ್ ಮಾಡಿಬಿಟ್ರೆ ಅದು ಪ್ಯಾಂಕ್ರಿಯಟೈಟಿಸಿಂದ ಕೆಲವು ಟೈಮ್ ಹಾಸ್ಪಿಟ್ಲಲ್ಲಿ ಪೇಷಂಟ್ಸ್ ವಾರಗಟ್ಟಲೆ ಇರಬೇಕಾಗುತ್ತೆ. ಸೊ ಈ ಥರದ್ದು ಕೆಲವೊಂದು ಸಿಂಪ್ಟಮ್ಸು ಗಾಲ್ ಬ್ಲಾಡರ್ ಸ್ಟೋನ್ಸಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ವಾಸ್ಟ್ ಮೆಜಾರಿಟಿ ಆಫ್ ದೆಮ್ ಅದು ಸೈಲೆಂಟ್ ಆಗಿರುತ್ತೆ, ಏನು ತೊಂದರೆ ಕೊಡದೇನೂ ಇರ್ಬೋದು. ಓಕೆ. ಇನ್ನು ಕೆಲವೊಂದ್ಸಲ ಈ ಕಿಡ್ನಿ ಸ್ಟೋನ್ಗಳು ತುಂಬಾ ಚಿಕ್ಕದಾಗಿದ್ದಾಗ ಅದು ಯೂರಿನ್ ಅಲ್ಲಿ ಪಾಸ್ ಆಗಿ ಹೋಗುತ್ತೆ ಅಂತ ಹೇಳ್ತಾರಲ್ವಾ, ಅದೇ ತರ ಈ ಗಾಲ್ ಬ್ಲಾಡರ್ ಸ್ಟೋನ್ಸ್ ಪಾಸ್ ಆಗೋ ಚಾನ್ಸಸ್ ಏನಾದ್ರು ಇದೆಯಾ? ತುಂಬ ಸಣ್ಣ ಸ್ಟೋನ್ಸ್, ಈಗ ಏನೋ ಸಾಸಿವೆ ಕಾಳಷ್ಟು ಇರೋ ಸ್ಟೋನ್ ಒಂದು 2 mm 3 mm ಕೆಲವು ಟೈಮ್ ಅದೇ ಹೋಗಬಹುದು. ಓಕೆ. ಬಟ್ ಅದು ಹೋಗೋದೆಯಾ ಇಲ್ವಾ ಅಂತ ನಮಗೂ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ತುಂಬ ಸಣ್ಣ ಸ್ಟೋನ್ಸ್ನೂ ಸ್ಕ್ಯಾನಲ್ಲಿ ಐಡೆಂಟಿಫೈ ಮಾಡೋದು ಕಷ್ಟ. ಬಟ್ ಅದೇ ಕೆಲವು ಚಾನ್ಸಸ್ ಇರುತ್ತೆ, ತುಂಬ ಸಣ್ಣಕ್ಕಿದ್ರೆ ಹೋಗೋ ಚಾನ್ಸಸ್ಸು. ಬಟ್ ಈ ಗಾಲ್ ಬ್ಲಾಡರಲ್ಲಿ ಏನಾಗುತ್ತೆ ಅಂದರೆ, ಸ್ಟೋನ್ ಒಂದು ಸಾರಿ ಫಾರ್ಮ್ ಆದರೆ ಅದು ಮತ್ತೆ ಫಾರ್ಮ್ ಆಗ್ತಾ ಇರುತ್ತೆ. ಯಾಕಂದರೆ ಸ್ಟೋನ್ಗಂತ ನಾವೇನು ಟ್ರೀಟ್ಮೆಂಟ್ ಕೊಡೋದಿಲ್ಲ, ಯಾಕಂದರೆ ಪ್ರಾಬ್ಲಮ್ ಇರೋದು ಪಿತ್ತಕೋಶದಲ್ಲಿ, ಗಾಲ್ ಬ್ಲಾಡರಲ್ಲಿ ಅದು ಉತ್ಪತ್ತಿ ಮಾಡ್ತಾ ಇರುತ್ತೆ. ಸೊ ಓಕೆ. ಒಂದು ಸ್ಟೋನ್ ಇದ್ರೆ ಅದು ಹೋಗಿರ್ಬೋದು, ಮತ್ತೆ ಬರಬಹುದು. ಸೊ ಇದು ರೆಕರ್ ಆಗದೆ ಇರೋದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಸರ್? ಸೊ ಗಾಲ್ ಬ್ಲಾಡರ್ ಸ್ಟೋನ್ಸ್ನ ಪ್ರಿವೆಂಟ್ ಮಾಡ್ಕೊಳ್ಳೋದಕ್ಕೆ ಏನು, ಒಂದು ನಮ್ಮ ಲೈಫ್ ಸ್ಟೈಲ್. ಈಗ ನಾನು ಹೇಳಿದಾಗೆ 20 ವರ್ಷ 30 ವರ್ಷದವ್ರಿಗೆಲ್ಲ ಗಾಲ್ ಬ್ಲಾಡರ್ ಸ್ಟೋನ್ಸ್ ಯಾಕೆ ನೋಡ್ತಾ ಇದ್ದೀವಿ? ಯಾಕಂದರೆ ನಮ್ಮ ಜೀವನ ಶೈಲಿ, ನಾವು ತಿನ್ನೋ ಆಹಾರ ಇವೆಲ್ಲ ಬದಲಾವಣೆ ಆಗ್ತಾ ಇದೆ. ಸೆಡೆಂಟ್ರಿ ಲೈಫು, ಎಕ್ಸಸೈಸ್ ಅನ್ನೋದು ಕಡಿಮೆ ಆಗ್ತಾ ಇದೆ, ಹೊರಗಡೆ ಊಟ ಅನ್ನೋದು ಜಾಸ್ತಿ, ಸ್ಯಾಚುರೇಟೆಡ್ ಫ್ಯಾಟ್ಸು, ಹೈ ಅಮೌಂಟ್ ಆಫ್ ಕ್ಯಾಲರೀಸು, ಫ್ಯಾಟಿ ಫುಡ್ಸ್ ಎಲ್ಲ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಸೊ ಇದನ್ನೆಲ್ಲ ಕಟ್ ಮಾಡಬೇಕಾಗುತ್ತೆ. ಆದಷ್ಟು ಪ್ರೋಸೆಸ್ ಫುಡ್ಸು, ಈ ಬರ್ಗರ್ಸು, ಚಿಪ್ಸು, ಪಿಜ್ಜಾಸು ಇಂಥವೆಲ್ಲ ಕಟ್ ಮಾಡಬೇಕು. ಆ್ಯಂಡ್ ಹೈ ಅಮೌಂಟ್ ಆಫ್ ಶುಗರು ಅವೆಲ್ಲ ಇದ್ದಾಗ ನಮ್ಮ ಡಯೆಟಲ್ಲಿ ವೆಯ್ಟ್ ಗೇನ್ ಆಗ್ತಾ ಇರ್ತೀವಿ ಈಸಿಯಾಗಿ. ಆ ವೆಯ್ಟ್ ಗೇನು ಒಂದು ರಿಸ್ಕ್ ಫ್ಯಾಕ್ಟರು, ಅದರಿಂದನೂ ಗಾಲ್ ಬ್ಲಾಡರ್ ಸ್ಟೋನ್ಸು ಬರೋ ಚಾನ್ಸಸ್ಸು ಇರುತ್ತೆ. ಸೊ ಈ ಎಕ್ಸಸೈಸು, ಕ್ಯಾಲರಿ ಕಂಟ್ರೋಲ್ ಮಾಡಿ, ಆಮೇಲೆ ಆದಷ್ಟು ಈ ಎಣ್ಣೆಯಲ್ಲಿ ಕರೆದಿರೋ ಐಟಮ್ಸ್ನ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳೋದು, ಇದೆಲ್ಲ ಇಂಪಾರ್ಟೆಂಟು ಒಂದು. ಇನ್ನೊಂದು, ನಾವು ಆದಷ್ಟು ಸ್ವಲ್ಪ ಈ ನಾನ್ ವೆಜ್ ಲವರ್ಸು ಅವರು ಮಟನ್ನ ಅವಾಯ್ಡ್ ಮಾಡ್ಕೊಬೇಕು. ಯಾಕಂದರೆ ಮಟನಲ್ಲಿ ಫ್ಯಾಟ್ ಸಪ್ರೇಟ್ ಮಾಡ್ಲಿಕ್ಕೆ ಕಷ್ಟ. ಅವ್ರು ನಾನ್ ವೆಜ್ ತಿನ್ನಲೇಬೇಕಂದ್ರೆ ಲೀನ್ ಪ್ರೋಟೀನ್ ಅಂದರೆ ಸ್ವಲ್ಪ ಚಿಕನ್ ವಿತೌಟ್ ಸ್ಕಿನ್ ಆಗಲಿ, ಫಿಶ್ ಆಗಲಿ ವಾರಕ್ಕೆ 1 ಸರ್ನ 2 ಸರ್ನ ತೊಗೊಬೋದು. ಬಟ್ ಮೆಜಾರಿಟಿ ಆಫ್ ದ ಡಯೆಟು ಆದಷ್ಟು ವೆಜಿಟೇರಿಯನ್ನು, ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಇದ್ದರೆ ಬೆಟರು. ಓಕೆ. ಇನ್ನೊಂದು, ಈ ಟ್ರೈಗ್ಲಿಸರೈಡ್ಸು, ಕೊಲೆಸ್ಟ್ರಾಲು ಅನ್ನೋದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದ್ನಲ್ಲ, ಹಂಗಾಗಿ ಸ್ವಲ್ಪ ಒಳ್ಳೆ ಫ್ಯಾಟ್ಸು ತಿನ್ನಬೇಕಾಗುತ್ತೆ. ಒಳ್ಳೆ ಫ್ಯಾಟ್ಸ್ ಎಲ್ಲಿಂದ ನಮಗೆ, ಈಗ ಆಲಿವ್ ಆಯಿಲ್ ಆಗಲಿ, ಈ ಬಾದಾಮಿ, ಆಲ್ಮಂಡ್ಸ್, ವಾಲ್ನಟ್ಸು, ಆಮೇಲೆ
ಈ ಫಿಶ್ ತಿನ್ನೋರು ಫಿಶ್ ತೊಗೊಬೋದು. ಸೊ ಎಲ್ಲ ಒಂದು ಹೋಲ್ ಗ್ರೈನ್ಸ್ ಅನ್ನೋದು, ಈ ಎಲ್ಲ ಥರ ಧಾನ್ಯಗಳು, ಆಮೇಲೆ ಆದಷ್ಟು ರೈಸ್ ಬೇಸ್ಡ್ ಡಯಟ್ ಇದ್ರೆ ಅದನ್ನ ಕಟ್ ಮಾಡಿ ಸ್ವಲ್ಪ ಗೋಧಿ, ಆಮೇಲೆ ಕಿನೋವಾ, ಈ Millets. ಮಿಲೆಟ್ಸು, ರಾಗಿ, ಇದನ್ನ ಸ್ವಲ್ಪ ಸಬ್ಸ್ಟಿಟ್ಯೂಟ್ ಮಾಡ್ಕೊಬೇಕಾಗುತ್ತೆ. ಆಮೇಲೆ ಗುಡ್ ಅಮೌಂಟ್ ಆಫ್ ಫೈಬರ್ ಅನ್ನೋದು ರೆಗ್ಯುಲರ್ ಆಗಿ ನಾವು ಕನ್ಸ್ಯೂಮ್ ಮಾಡಿದ್ರೆ ನಮಗೆ ಹೊಟ್ಟೆಯಲ್ಲೂ ಫುಲ್ನೆಸ್ ಇರುತ್ತೆ. ಸೊ ಓವರ್ ಆಗಿ ಈಟ್ ಮಾಡೋದು ನಾವು ಕಡಿಮೆ ಮಾಡ್ತೀವಿ. ಈಗ ಊಟ ನಾವು ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಕನ್ಸ್ಯೂಮ್ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಸಲಾಡ್ ಅದು ಇದು ತಿಂದು ಹೊಟ್ಟೆ ತುಂಬಿಸ್ಕೊಂಡು ಸ್ವಲ್ಪ ಫೈಬರ್ ಅನ್ನೋದಿದ್ರೆ ಪದೇ ಪದೇ ಹಸಿವಾಗುವಂಥ ಚಾನ್ಸಸ್ಸು ಕಡಿಮೆ ಇರುತ್ತೆ, ಓವರ್ ಈಟ್ ಮಾಡೋದನ್ನು ಕಡಿಮೆ ಇರುತ್ತೆ. ಸೊ ಆ ಥರ ಈ ಥರದ ಕೆಲವೊಂದು ಸಿಂಪಲ್ ಚೇಂಜಸ್ ಮಾಡಿಕೊಂಡು ಈ ಗಾಲ್ ಬ್ಲಾಡರ್ ಸ್ಟೋನ್ಸ್ನ ನಾವು ಬರದೇ ಇರೋ ಥರ ನಾವು ನೋಡ್ಕೊಬಹುದು. ಸೊ ಈ ಗಾಲ್ ಬ್ಲಾಡರ್ ಸ್ಟೋನ್ಸ್ ಬಗ್ಗೆ, ಈ ಪಿತ್ತಕೋಶದ ಕಲ್ಲಿನ ಬಗ್ಗೆ ನಿಮಗೆ ಇನ್ನು ಸ್ವಲ್ಪ ಅಧಿಕ ಮಾಹಿತಿ ಬೇಕಂದರೆ ಕಾಮೆಂಟ್ಸಲ್ಲಿ ನೀವು ಬರೀರಿ. ಅದರಲ್ಲಿ ಏನೇ ಕ್ವಶನ್ಸ್ ಇದ್ರೂ ನಾನು ನೆಕ್ಸ್ಟ್ ವಿಡಿಯೋಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ. ಗಾಲ್ ಬ್ಲಾಡರ್ ಸ್ಟೋನ್ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಸರ್, ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.